ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಬಸವಂತರಾಯ್ ಬ್ರಾದರ್ ಅಂತ ಹೇಳಿ. ಇದು ಯಾವ ಗ್ರಾಮ ರೀ? ಆಯೇರಿ ತಾಲೂಕು ಸಿಂದಗಿ ಬಿಜಾಪುರ ಜಿಲ್ಲೆ ರೀ. ಜಿಲ್ಲೆ. ತಮ್ಮದು ಎಷ್ಟು ವರ್ಷ ಆಯಿತು ಮೆಣ್ಸಿಕಾಯಿ ಮಾಡ್ಲತ್ತೀರಿ ನೀವು ರೀ? ಇದು ಒಂದು 15 ವರ್ಷ ಮುಂದೆ ಮಾಡತ್ತೀನಿ ರೀ. 15 ವರ್ಷ ಆಯ್ತು ರೀ. ಈ ವರ್ಷ ಎಷ್ಟು ಎಕರೆ ಹಾಕಿರಿ? ಈ ವರ್ಷ 12 ಎಕರೆ ಅದ ನನ್ನ ಮೆಣಸಿನ. 12 ಎಕರೆ ಮೆಣ್ಸಿಕಾಯಿ ಅದ ರೀ. ಯಾವ್ದು ತಳಿ ಹಾಕಿರಿ? ಇದು ಅಂಬೂಜಿ ಹಾಕೇನ್ರಿ. ಹಾಂ. ಇದು 421 ಹಾಕೇನ್ರಿ. ನಾಂಗೋ ಸೀಡ್ಸ್ 7421 ಮತ್ತೆ ರೀ ಎಂಡೋಫೈ ಹಾಕೇನ್ರಿ. ಇಂಡೋಫೈ ಹಾಕಿರಿ. ಹಾಂ. ಇದು ನಾಂಗೋ ಸೀಡ್ಸ್ದು ಎಷ್ಟು ಎಕರೆ ಹಾಕಿರಿ? ಇದು ಸುಮ್ಮ ನಮಗೆ ನೋಡ್ಲಿ ಅಂತೇಳಿ ವಾರದ ಮಲಕದವರು ಹಾಂ ರೀ. ನನಗೊಂದು 2 ಎಕರೆ ಬೀಜ ಕೊಟ್ಟಾರೆ. 2 ಎಕರೆ ಬೀಜ ಹಾಕಿರಿ. ಇದ್ರದ್ದು ಬೀಜದ ಲಕ್ಷಣ ನಿಮಗೆ ಹೆಂಗೆ ಅನ್ಸುತ್ತೆ ರೀ? ಇದು ಭಾರಿ ಚಲೋ ಅನ್ಸ್ಯದ ನೋಡ್ರಿ ನಮಗೆ. ಯಾಕಂದ್ರೆ ರೋಗ ಇಲ್ಲ ಏನೂ ಇಲ್ಲ. ಹಾಂ. ಈಗ ಅವಕ್ಕಂತೂ ಭಯಂಕರ ವೈರಸ್ ಅದ ರೀ. 2 ತಳಿ ಆದ್ರೆ ಹಾಂ. ಅವಕ್ಕೆ 2ಕ್ಕೆ ವೈರಸ್ ಭಾಳ ಅದ. ಇದಕ್ಕೆ ಭಾಳ ಕಡಿಮೆ ಅದ ರೀ. ಅದ್ರ ಕಾಯಿ ಸಂಖ್ಯೆ ಚಲೋ ಆಗ್ಯದ ರೀ. ಸೈಜ್ ಚಲೋ ಅದ. ಎಂಡೋಪೈಕ ದಮ್ಮ ಅದ ಕಾಯಿ. ಹಾಂ ಹಾಂ. ಸೊ ನನಗೆ ಯಾರಾದರೂ ಇದನ್ನು ಮೆಣಸಿನ್ಕಾಯಿ ಮಾಡ್ತಕ್ಕಂಥವ್ರು 7421 ನಾಂಗೋ ಸೀಡ್ 7421 ಹಾಕಿದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಅಂತ ನಿಮ್ಮ ಅಭಿಪ್ರಾಯ ರೀ? ಸರಿ ಗೌಡ್ರ, ನಮಸ್ಕಾರ. ನಮಸ್ಕಾರ.